ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ರೆಡಿ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋದಕ್ಕಿದೆ. ನವರಾತ್ರಿ ವಿಶೇಷ ಅಲ್ವಾ, ಹಾಗಾಗಿ ನಾವಿವತ್ತು ಹೋಗ್ತಾ ಇರೋದು ನಮ್ಮ ಊರಿನ ದೇವಸ್ಥಾನ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಅನ್ನಸಂತರ್ಪಣೆ ಎಲ್ಲ ಇದೆ ಇವತ್ತು. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರ್ತೀವಿ. ಇವಾಗ ರೆಡಿಯಾಗಿದೆ ನೋಡಿ. ನನ್ನ ಸ್ಯಾರಿ ಈ ಥರ ಒಂದು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಪಿಂಕ್ ಕಲರ್, ಇದು ಮೈಸೂರು ಕ್ರೇಪ್ ಸ್ಯಾರಿ ಬರುತ್ತಲ್ವ, ಆ ಥರ ಮೆಟೀರಿಯಲ್ ಸ್ವಲ್ಪ ಈ ಥರ ಇದೆ. ಗಿಡ ಹಾಕೊಂಡು ನಮ್ಮ ಮನೆಯಲ್ಲಿ ಆಗಿರೋಂಥ ಗುಲಾಬಿ ಇದು. ಸೊ ಚೆನ್ನಾಗಿದೆ ಅಲ್ವಾ. ಸೊ ಅದನ್ನು ಕೂಡ ಮುಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ಪಾಪುವನ್ನ ತೋರಿಸ್ತೀನಿ ಅಂತ ಮಗಳು. ಹಾಯ್. ಸೊ ಇವಳು ಕೂಡ ರೆಡಿ ಆಗಿದ್ದಾಳೆ, ಇನ್ನೇನು ಹೊರಡಬೇಕು. ಬನ್ನಿ ಹೊರಡೋಣ. ಮತ್ತು ಅಲ್ಲಿ ಏನಾದರೂ ಜಾಸ್ತಿ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಬನ್ನಿ ಹೋಗೋಣ. ಇವಾಗ ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. 11 ಗಂಟೆ ಹಂಗೆ ನಾವು ಮನೆಯಿಂದ ಹೊರಟಿದ್ದು. ಸ್ವಲ್ಪ ಲೇಟಾಗಿತ್ತು ಎಲ್ಲ ಹೊರಡುವಾಗ, ಬಟ್ ಪರವಾಗಿಲ್ಲ. ಇನ್ನು ಪೂಜೆ ಎಲ್ಲ ಆಗುವಷ್ಟರಲ್ಲಿ 12:30 1 ಗಂಟೆ ಹತ್ತಿರ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹೊರಟ್ವಿ. ಆ್ಯಂಡ್ ನಾವು ಬರಬೇಕಾದ್ರೆ ಅಷ್ಟೇನು ಜಾಸ್ತಿ ಜನ ಏನೂ ಇರಲಿಲ್ಲ. ಆ್ಯಂಡ್ ಬರ್ತಾನೆ ಭಜನೆ ಕೇಳ್ತಾಯಿತ್ತು. ತುಂಬ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು. ಮಗಳಂತೂ ತುಂಬ ಹೊತ್ತು ಭಜನೆ ನೋಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ಲು. ತುಂಬ ಚೆನ್ನಾಗಿತ್ತು ಕೂಡ ಕೇಳಿಸ್ಕೊಳ್ಳೋಕ್ಕೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ದೇವಸ್ಥಾನಕ್ಕೆಲ್ಲ ಬಂದಾಗ ಭಜನೆ ಆಗಿರ್ಬೋದು, ಒಂಥರ ದೇವರ ಹಾಡುಗಳೆಲ್ಲ ಹಾಕಿರ್ತಾರಲ್ವ, ಅದೇನೋ ಒಂಥರ ಒಳ್ಳೆ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಬಂದಿದ್ದರು. ಪುಟ್ಟ ಮಕ್ಕಳು ಕೂಡ ಇದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು. ಅವಳಿಗೆ ಬೇರೆ ಹೊಟ್ಟೆ ಹಸಿತಾಯಿತ್ತು, ಅದ್ರ ಜೊತೆಗೆ ನಿದ್ದೆ ಬೇರೆ ಬರ್ತಾಯಿತ್ತು. ಬೆಳಗ್ಗೆ ತುಂಬ ಬೇಗ ಎದ್ಬಿಟ್ಟಿದ್ಲು, ಹಾಗಾಗಿ ಅವಳು ಜಾಸ್ತಿ ಯಾರ ಕೈಗೂ ಹೋಗ್ತಾ ಇರಲಿಲ್ಲ. ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಆಗಿ ಪ್ರಸಾದ ಎಲ್ಲ ತೊಗೊಂಡು ಮತ್ತು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇವಾಗ ತಾನೇ ದೇವಸ್ಥಾನದಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಆ್ಯಂಡ್ ಚೆನ್ನಾಗಾಯಿತು ಎಲ್ಲ ಪೂಜೆ ಎಲ್ಲನೂ. ಒಂಥರ ಸುಸ್ತಾಗ್ತಾಯಿದೆ. ತುಂಬ ಜನ ಆಗಿದ್ರು ಕೂಡ. ಆ್ಯಂಡ್ ಪೂಜೆಯಾಗಿ ಊಟ ಆಗಿ ತುಂಬ ಲೇಟ್ ಆಗಿಲ್ಲ. ಇವಾಗ ಟೈಮ್ ಬಂದು 3 ಗಂಟೆ ಆಯಿತು. ನಾವು 2:30 ರೀಚ್ ಆಗಿದ್ದೀವಿ. ಆ್ಯಂಡ್ ಅಪ್ಪ ಕೂಡ ಬಂದಿದ್ದಾರೆ. ಅಪ್ಪ ಮತ್ತು ತಂಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. ಬಟ್ ಇವಳಂತೂ ಅವ್ರನ್ನ ಬಿಡೋ ಥರನೇ ಕಾಣಿಸ್ತಾ ಇಲ್ಲ. ಅಲ್ಲಿಂದನೇ ಹೋಗ್ತೀವಿ ಅಂತಂದರು, ಬಟ್ ಇವಳು ಬರಲೇಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ವಿ. ಇಲ್ಲಾಂದ್ರೆ ನಾನೇ ಬರ್ತೀನಿ ಅಂತ. ಸೊ ಹಾಗೆ ಅವಳು ಸ್ಕೂಟ್ರಲ್ಲೇ ಫಸ್ಟ್ ಬಂದುಬಿಟ್ರು, ನಾವು ಆಮೇಲೆ ಬಂದ್ವಿ. ಆ್ಯಂಡ್ ಇವಾಗ ಚಿಕ್ಕಮ್ಮ ಅಂತ ಹೇಳ್ಕೊಂಡು ಅವ್ಳ ಜೊತೆನೇ ಸುತ್ತಾ ಇದ್ದಾಳೆ. ಅವಳು ಹೊರಡ್ಬೇಕಾದ್ರೆ ಏನು ಮಾಡ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗೆ ಆ್ಯಂಡ್ ಆಟ ಆಡ್ತಾಯಿದ್ರಿ ಇಬ್ಬರು. ಹೊಸ್ತಿಲ್ ನಿಂಬಲಾಗ ಅವಳು ಕೆಳ ಹೇಳಿ ಅಲ್ಲಿ ನಿಂಬಲಾಗ, ಅದರ ಮೇಲೆ ನಿಂಬಲಾಗ. ಅದು ಕ್ಲಿಪ್ಪೆಲ್ಲ ಹಾಕಿದ್ದೀನಿ, ಈ ಥರ ಮಾಡಿದ್ದೀನಿ ತಲೆ. ಹಾಂ ಹೇಳಿ ನೋಡಿರಿ, ತಲೆ ಬಚ್ಕೊಂಡಿದ್ದಾರೆ. ಏಯ್ ಬಚ್ಚಿ ಮಾಡ್ತು ಕ್ಲಿಪ್ಪಿನ. ಅಪ್ಪ ಆಗ ಮಗಳು ತಲೆ ಬಚ್ಚುತ್ತಾರೆ ಕ್ಲಿಪ್ಪಿನ ಹಿಡ್ಕೋದಂತ. ಹಂಗೆ ಮಾಡ್ಲಾಗ ನೀವು ಒಪ್ಪಕ್ಕಲ್ಲ. ಕ್ಲಿಪ್ಪು ಚಾಮಿ ಅಲ್ಲ, ಅದರದ್ದೇ ಹಿಡ್ಕೊಲಾಗ ಅಂತ ದೂರ ಮಾಡ್ಲಾಗ. ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಬಂದಿದ್ದಾಳೆ. ಅಪ್ಪ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಗಿಬಿಟ್ಟು ಆಮೇಲೆ ಹೊರಡೋದು ಅಂತ ಹೇಳ್ಬಿಟ್ಟು ಇವಳು ತಲೆ ಬಾಚ್ತಾ ಇದ್ರೆ ಅವಳು ಮಾಡ್ತಿರೋದನ್ನೇ ಕಾಪಿ ಮಾಡ್ತಾ ಇದ್ದಾಳೆ ನೋಡಿ. ಹಂಗೆ ಮಾಡು. ದೇವಸ್ಥಾನದಲ್ಲಿ ನಿದ್ದೆ ತೂಗ್ತಾ ಕೂತಿದ್ದವಳು ಮನೆಗೆ ಬಂದಿದ್ದ ತಕ್ಷಣ ಫುಲ್ ಚಾರ್ಜ್ ಆಗಿಬಿಟ್ಲು. ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅವ್ರು ಹೋದ ನಂತರ ಮತ್ತೆ ನಿದ್ದೆ ಮಾಡಿದ್ಲು. ಚಿಕ್ಕಮ್ಮ ಬಂದಿದ್ದ ಖುಷಿಗೋನೋ ಎಲ್ಲ ಆಟ ಸಾಮಾನೆಲ್ಲ ನೆಲದಲ್ಲೆಲ್ಲ ಹಾಕಿಬಿಟ್ಟು ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಹಾಗೆ ಚಿಕ್ಕಮ್ಮ ಬಂದಿದ್ದ ಖುಷಿಗೆ ಆಟ ಆಡಿಕೊಂಡೇ ಬ್ಯುಸಿಯಾಗಿಬಿಟ್ಲು. ಇನ್ನು ಒಂದು ಸ್ವಲ್ಪ ಹೊತ್ತು ಅವರು ಕೂಡ ಹೊರಡೋರಿದ್ದರು. ಬಟ್ ಇವಳನ್ನು ಹಿಂಗೆ ಕನ್ವಿನ್ಸ್ ಮಾಡೋದು ಅನ್ನೋದೇ ನನಗೆ ಯೋಚನೆ ಆಗಿಬಿಟ್ಟಿತ್ತು. ಬಿಕಾಸ್ ಅವ್ರ ಜೊತೆಗೇ ಹೋಗ್ತೀನಿ ಅನ್ನೋ ಥರ ಆಡ್ತಾಯಿದ್ಲು. ಹಾಗಾಗಿ ಏನು ಮಾಡೋದು, ನಿದ್ದೆ ಮಾಡಿಸಿದ್ರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಹೋದರೆ ಪರವಾಗಿಲ್ಲ, ಆಮೇಲೆ ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಇಲ್ಲ ಅಂತಂದರೆ ಅಳ್ತಾಳೇನೋ ಅಂತ ಭಯ ನನಗೆ. ಆಮೇಲೆ ಸುಮ್ಮನೆ ಬೇಜಾರಾಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಅವ್ರು ಕೂಡ ಹೊರಡೋದು ಅಂತ ಹೇಳ್ತಾಯಿದ್ರು. ಕಾಫಿ ಎಲ್ಲ ಕುಡಿದು ಆಮೇಲೆ ಪಾಪು ಕೂಡ ನಿದ್ದೆ ಮಾಡಿದ್ಲು ಸ್ವಲ್ಪ ಹೊತ್ತಲ್ಲೇ. ಅವಳಿಗೆ ತುಂಬ ನಿದ್ದೆ ತೂಗ್ತಾ ಇತ್ತು. ಹಾಗೆ ಅವಳು ಕೂಡ ನಿದ್ದೆ ಮಾಡಿದ ಟೈಮಿಗೆ ಅಪ್ಪ ಮತ್ತು ತಂಗಿ ಕೂಡ ಹೊರಟರು. ಸೊ ಅದೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಫ್ರೆಂಡ್ಸ್, ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅಲ್ಲಿ ನಾನು ತುಂಬ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ, ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಿಮ್ಗೆ ಅಲ್ಲಿ ಫಾಲೋ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಎಲ್ಲನೂ ಕೂಡ ಅಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಮೊನ್ನೆ ನಾನು ಮಿಸ್ಟರ್ DIYಗೆ ಹೋದಾಗ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ಪುಟ್ಟದಾಗಿ ಹಾಲ್ ಮಾಡಿದ್ದೀನಿ. ಸೊ ಇವಾಗ ಆ ವೀಡಿಯೋನ ಹಾಕ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಮತ್ತೆ ನಿನ್ನೆ ಬಂದ ನಂತರ ಮತ್ತೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ನಾವೇನೇನು ತೊಗೊಂಡ್ವಿ ಮಿಸ್ಟರ್ DIYಯಲ್ಲಿ ಅಂತ ಹೇಳ್ಬಿಟ್ಟು
ನೀಟಾಗಿ ತೋರಿಸ್ತೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಕೆಲವೊಂದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ರೀಸನೇಬಲ್ ಇತ್ತು, ತುಂಬ ಜಾಸ್ತಿ ಕಾಸ್ಟ್ಲಿ ಅಂತಲೂ ನನಗೆ ಅನಿಸಿಲ್ಲ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಜಾಸ್ತಿ ತೊಗೊಂಡಿದ್ದು ಅಂತಂದರೆ ಇವಾಗೇನೆ ಟಾಯ್ಸು ಅದು ಇದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಏನೇನು ಅಂತ. ಫಸ್ಟ್ ಬಂದು ಇವಾಗ ತೋರಿಸುತ್ತೆ ಅಂದರೆ ತೋರಿಸ್ತು. ಫಸ್ಟ್ ಬಂದು ತೊಗೊಂಡಿದ್ದೀನಿ, ಫಸ್ಟ್ ತಗೊಂಡಿದ್ದು ಬಂದು ಇದು ಒಂದು ABCD ಇದು ಮ್ಯಾಟ್. ಒಂದು ಸೈಡ್ ABCD ಇದೆ, ಆಮೇಲೆ ಇನ್ನೂ ಒಂದು ಮ್ಯಾಟ್. ಇದಕ್ಕೆ ಎಷ್ಟು ಅಂತಂದರೆ ಇದು ಪ್ರೈಸ್ ಬಂದು ಎಲ್ಲಿದೆ ಹೇಗೆಷ್ಟು ಅಲ್ಲಿ ಬಿಲ್ ಇದ್ದಲ್ಲ, ಬಿಲ್ಲಲ್ಲಿ ನೋಡು, ಕೈಯಲ್ಲಿ ಬಿಲ್ ಹಿಡ್ಕೊಂಡು ಮ್ಯಾಟ್ 170 ಫ್ರೆಂಡ್ಸ್. ಇದಕ್ಕೆ 170 ರುಪೀಸು. ಸೊ ಇದನ್ನು ತೊಗೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಇದು ಆಲ್ರೆಡಿ ಓಪನ್ ಮಾಡಿದ್ದಾರೆ. ಇದು ಬಂದು ಈ ಚಾಕು ಎಲ್ಲ ಶಾರ್ಪ್ ಮಾಡೋ ಒಂದು ಸ್ಟೋನ್, ವೈಟ್ ಸ್ಟೋನ್ ಅಂತಲೂ ಇದೆ. ಇದಕ್ಕೆ ಬಂದು 162 ರುಪೀಸು. ಇದನ್ನು ತೊಗೊಂಡಿದ್ದಾರೆ. ಸೊ ಅಪ್ಪ ಮಗಳನ್ನು ಹೊರಗಡೆ ಕಳಿಸ್ಬಿಟ್ಟೆ, ಟಾಯ್ಸ್ ಹಿಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಒಂದು ತೊಗೊಂಡಿದ್ದು ಚಾಕು. ಸಖತ್ತಾಗಿದೆ ನೋಡೋಕ್ಕಂತೂ. ಪ್ರೈಸು ನನಗೆ ನೋಡಿ ಶಾಕ್ ಆಯಿತು ನಿಜವಾಗ್ಲೂ. ಇದಕ್ಕೆ ಇದರಲ್ಲಿ ಇಲ್ಲ ಆ್ಯಕ್ಚುಲಿ MRP 238 ಅಂತ ಇದೆ, ಬಟ್ ಇದರಲ್ಲಿ 139ಗೆ ಈ ಚಾಕು ಸಿಕ್ತು. ಸೊ ನೋಡಬೇಕು ಹೆಂಗಿದೆ ಅಂತ. ನೋಡೋಕ್ಕೆ ಚೆನ್ನಾಗಿದೆ, 139 ರೂಪಾಯಿ ಇದಕ್ಕೆ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಶಾರ್ಪ್ ಮಾಡೋಕ್ಕೂ ಕೂಡ ಅದು ನಾವು ಅವಾಗಲೂ ತೊಗೊಂಡ್ವಲ್ಲ ಅದೇ ಯೂಸ್ ಮಾಡೋದಕ್ಕಾಗತ್ತೆ ಅಂತ ಹೇಳಿದೆ. ಸೊ ನೋಡೋಣ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡ್ವಿ. ಆಲ್ರೆಡಿ ಚಾಕುಗಳಿದೆ ಮನೆಯಲ್ಲಿ, ಬಟ್ ಸ್ಟಿಲ್ ಹೆಂಗಿದೆ ಕ್ವಾಲಿಟಿ ನೋಡೋಣ, ಬೇಕಾಗತ್ತಲ್ಲ ಏನಕ್ಕಾದ್ರು ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಇನ್ನೂ ಬಂದರೆ ಅಲ್ಲಿ ನೋಡಿದ್ರದ್ದು ಹೇರ್ ಆಕ್ಸಸರೀಸ್ ಅಂತೂ ನೋಡಿದ್ರೆ ನಿಮಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಅದೇ ರೀತಿ ನಾನು ಒಂದಷ್ಟು ತೊಗೊಂಡೆ, ಇನ್ನು ತುಂಬ ಚೆನ್ನಾಗಿರೋದೆಲ್ಲ ಇತ್ತು. ನಾನು ಒಂದಷ್ಟು ನೋಡಿದೆ, ನನಗೇನು ಬೇಕು ಅಂತ ಅನ್ನಿಸ್ತು, ಅದನ್ನು ತೊಗೊಂಡೆ ಅಷ್ಟೇ. ನೋಡಿದ್ರಂತೂ ಹೆಣ್ಮಕ್ಳಿಗೆ ಸ್ಪೆಷಲಿ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ರೀಸನೇಬಲ್ ಪ್ರೈಸ್ಗೆ ಇದೆ. ಇದು ಬಂದು 59 ರುಪೀಸ್, 60 ರುಪೀಸ್ ಅಂತಲೇ ಅಂದ್ಕೋಬೋದು ಈ ಥರ ಹಾಕ್ಕೊಳ್ಳೋಕ್ಕೆ. ಪಾಪುಗೆ ಅಂತ ತೊಗೊಂಡಿದ್ದು, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಈ ಥರ ಆಲ್ರೆಡಿ ಅವಳ ಹತ್ರ ಒಂದು ಪುಟಾಣಿದು ಈ ಥರದ್ದಿತ್ತು, ಬಟ್ ಈ ಕಲರ್ ಇರಲಿಲ್ಲ. ಆ್ಯಂಡ್ ಈ ಥರ ಶೇಪ್ ಬಂದಿರಲಿ, ಚೆನ್ನಾಗಿರುತ್ತೆ, ಕ್ಯೂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ನೆಕ್ಸ್ಟ್ ಏನು ಇದು ನಾರ್ಮಲ್ ಸ್ಕ್ರಬ್ಬರ್ ಒಂದು ತೊಗೊಂಡೆ. ಬೇಕಿತ್ತು ಹೆಂಗು ಅಲ್ಲೇ ಕಾಣಿಸ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. 26 ರುಪೀಸ್ ಇಷ್ಟು ಪೀಸ್ಗೆ 3 ಇದೆ, 2 ಸೆಟ್ ಆಫ್ 3 ಇದು. ಸೊ ಇದಕ್ಕೆ 3ಗೆ 26 ರುಪೀಸ್, 26 ರೂಪಾಯಿ. ಸೊ ಸುಮ್ಮನೆ ಹೆಂಗೂ ಬೇಕಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ, ಅದು ಕಾಣಿಸ್ತು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ನಾನು ಅವಾಗಲೇ ಇದ್ದೆಲ್ಲ ಹೇರ್ ಆಕ್ಸಸರೀಸು ಸಖತ್ತಾಗಿರುತ್ತಿದೆ. ನನಗೆ ಯಾವ ಥರ ಯೂನೀಕಾಗಿ ಯಾವ್ದು ಬೇಕು ಅಂತ ಅನ್ನಿಸ್ತು ಅದನ್ನು ನಾನು ಒಂದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ 64 ರುಪೀಸ್. ಕ್ರಂಚೀಸ್ ಇದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. 2 ಕಲರ್ ಇದೆ ಇದರಲ್ಲಿ, ಒಂದು ಪಿಂಕ್ ವಿತ್ ವೈಟು, ಆಮೇಲೆ ಒಂದು ಬ್ರೌನ್ ಇದು ಪರ್ಪಲ್ ಆ ಥರ ಒಂಥರ ಯೆಲ್ಲೋಯಿಶ್ ಕಲರಲ್ಲಿ ಇದೆ. 2 ತೊಗೊಂಡಿದ್ದೆ, ಒಂದು ಸೆಟ್ಟದು. ಸೊ ಅದು ಬಂದು ಆಮೇಲೆ ಸ್ಪೂನ್ ಮತ್ತು ಫೋರ್ಕ್, ಅದೊಂದು ಕಟ್ಲರಿ ಸೆಟ್ ಥರ ಅದೊಂದು ತೊಗೊಂಡೆ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಲ್ಲ ಕಡೆ, ಒಂಥರ ಸೆರಾಮಿಕ್ ಅಲ್ಲ, ಆ ಥರದ್ದು ಒಂದು ಮೆಟೀರಿಯಲ್ ಬರುತ್ತಲ್ಲ, ಏನಂತೀವಿ ಇದಕ್ಕೆ. 70 ರುಪೀಸು. ಇದು ಏನಕ್ಕೆ ತೊಗೊಂಡ್ರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಮಗಳು ಸೇರ್ಕೊಂಡು ತೊಗೊಂಡಿದ್ದು. ಮೋಸ್ಟ್ಲಿ ಅವಳು ಹಠ ಮಾಡಿರ್ತಾಳೆ ಸ್ಪೂನ್ ಬೇಕು ಅಂತ ಹೇಳ್ಬಿಟ್ಟು, ಎಲ್ಲ ಅದು ನೋಡಿರ್ತಾಳೆ. ಸೊ ಹಂಗೇನೋ ತೊಗೊಂಡಿದ್ದು ಅನಿಸುತ್ತೆ. ಸೊ ಇದು ಬಂದು 70 ರುಪೀಸ್, 69 ರುಪೀಸು, 70 ರುಪೀಸ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದರಲ್ಲಿ 3, 6, 8 ಪೀಸ್ ಇದೆ. ಸೊ ಅದೇನು ಅಷ್ಟಾಗಿ ಯೂಸ್ ಮಾಡಲ್ಲ ನಾವು, ಯೂಶ್ವಲಿ ಪ್ಲಾಸ್ಟಿಕ್ದು ಆ ಥರದ್ದು ಯೂಸ್ ಮಾಡಲ್ಲ. ಬಟ್ ಮೋಸ್ಟ್ಲಿ ಪಾಪ ಏನೋ ಬೇಕು ಅಂತ ಏನೋ ಹೇಳಿರ್ತಾಳೆ ಅನಿಸುತ್ತೆ, ಅದಕ್ಕೋಸ್ಕರ ತೊಗೊಂಡಿರ್ತಾರೆ. ಇದು ಟೂತ್ ಬ್ರಷ್ ಒಂಥರ ಬನ್ನಿ ಥರ ಇದೆ ನೋಡಿ. ನಾನು ಬ್ರಷ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇದು ಪ್ರೈಸ್ ಬಂದು MRP 21 ರುಪೀಸ್ ಅಂತ ಇದೆ, ಬಟ್ ಇದು ನನಗೆ 13 ರುಪೀಸ್ಗೆ 13 ರೂಪಾಯಿಗೆ ಸಿಕ್ತು. ಚೆನ್ನಾಗಿದೆ ನೋಡೋಕ್ಕೆ, ಮೇ ಬಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇಲ್ಲಷ್ಟೇ, ಒಂದು ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಂಡಿರೋದೇನು ದೊಡ್ಡದು ತೊಗೊಂಡಿಲ್ಲ, ಇದೆಲ್ಲ ಸಿಕ್ಕಾಕೊಂಡಿದೆ. ಇನ್ನೂ ಬಂದು ಹೇರ್ ಬ್ಯಾಂಡ್. ಈ ಹೇರ್ ಬ್ಯಾಂಡ್ ಅಂತೂ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು ನೋಡಿ, ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ್ಯಂಡ್ ಇತ್ತೀಚೆಗೆ ಪಾಪು ಕೂಡ ಒಂದು ರೆಡ್ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ, ಅದಕ್ಕೆ ಮ್ಯಾಚ್ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಒಂಥರ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಒಂಥರ ಏನಂತೀವಿ ಟೆಕ್ಸ್ಚರ್ಡ್
ಫೀಲ್ ಇರೋದು ಮೆಟೀರಿಯಲ್ಲು ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ ಕ್ಯೂಟಾಗಿ. ನನಗೆ ಈ ಥರದ್ದೆಲ್ಲ ನೋಡಿದಾಗಂತೂ ತೊಗೊಳ್ದೆ ಮನಸ್ಸೇ ಬರಲ್ಲ. ಈ ಥರ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ಪ್ರೈಸ್ ಬಂದು 83 ರುಪೀಸು. ಇದೇನು ಜಾಸ್ತಿ ಅಂತ ನನಗೆ ಅನ್ಸಲ್ಲ. ಹೊರಗಡೆ ಎಲ್ಲ 120 130 ಇವರಿಂದ ಜಾಸ್ತಿನೂ ಹೇಳ್ತಾರೆ ಕೆಲವೊಂದಕ್ಕೆ. ಬಟ್ ಇದು ನೋಡೋಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಸೊ ಅವಳಿಗೇನೆ ಏನಾದರೂ ಚಿಕ್ಕ ಪುಟ್ಟ ಐಟಮ್ಸೇ ತೊಗೊಂಡಿತ್ತು. ಆ್ಯಂಡ್ ಇನ್ನೂ ಬಂದು ಈ ಕ್ಲಿಪ್ ತೊಗೊಂಡೆ, ಹೇರ್ ಕ್ಲಿಪ್. ಇದು ನನಗೆ ಅಂತಲೇ ತೊಗೊಂಡೆ. ತುಂಬ ಭಾರ ಇದೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಇದು ತೊಗೊಂಡು ಒಂಥರ ಡಿಫ್ರೆಂಟ್ ಆಗಿದೆ, ಪೆಬಲ್ಸ್ ಥರ ಕಾಣಿಸುತ್ತೆ. ಈ ಫುಲ್ 2 ಸೈಡ್ ಕೂಡ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಯುನೀಕಾಗಿ ಏನಾದರೂ ಕಾಣಿಸಿದ್ರೆ ಅದನ್ನು ತೊಗೊತೀನಿ ಅಷ್ಟೇ. ನಾನು ಬೇರೆ ಥರ ಹೇರ್ ಕ್ಲಿಪ್ಸ್ ಕೂಡ ಇತ್ತು ನನ್ನ ಹತ್ರ ಆಲ್ರೆಡಿ ಸುಮಾರು ಇದೆ ಅಂತ ಹೇಳ್ಬಿಟ್ಟು ಇದು ಒಂಥರ ಡಿಫ್ರೆಂಟಾಗಿ ಈ ಥರದ್ದಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದ್ರ ಪ್ರೈಸ್ ಬಂದು 79 ರುಪೀಸ್. ನಾನು ಅವಾಗಲೇ ಹೇಳ್ತೇನೆ. ಅದಕ್ಕೆ 100 ರುಪೀಸ್ ಅಂತ ಇದರಲ್ಲಿ ಬರ್ಕೊಂಡಿದೆ. ಬಟ್ ಇದ್ರ ಪ್ರೈಸ್ ಬಂದು 53 ರುಪೀಸ್ ಆಯಿತಾ. ಆಫರಲ್ಲಿ ಇದು 83 ರುಪೀಸ್ ಇದೆ ಆ್ಯಕ್ಚುಲಿ. ಬಟ್ ನನಗೆ ಇದು 53 ರುಪೀಸ್ಗೆ ಸಿಕ್ತು. ಬಿಲ್ಲಲ್ಲಿ ಆ್ಯಕ್ಚುಲಿ 53 ರುಪೀಸ್ ಇದೆ. ಅದಕ್ಕೆ ತುಂಬ ವರ್ತ್ ಅಂತ ಅನ್ನಿಸ್ತು ನನಗಂತೂ ಇದು ನಿಜವಾಗ್ಲೂ. ಇಷ್ಟು ಕಡಿಮೆ ನಿಮಗೆ ಎಲ್ಲೂ ಹೊರಗಡೆ ಸಿಗಲ್ಲ. ಎಸ್. ಆ್ಯಂಡ್ ಇನ್ನೂ ಒಂದು ಇದು ಏನಂತೀನಿ ಹೇರ್ ಬ್ಯಾಂಡ್, ಇದು ಕಾಮನಾಗಿ ನಿಮಗೆ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ನನಗೆ ಈ ಥರ ಸಾಫ್ಟ್ ಆಗಿರೋ ತುಂಬ ಇಷ್ಟ ಆಗುತ್ತೆ. ಕೂದಲೆಲ್ಲ ಸಿಕ್ಕಾಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಈ ಥರದ್ದೇ ಜಾಸ್ತಿ ತೊಗೋತೀನಿ ನಾನು, ದಪ್ಪಗಿರೋದು ಸ್ವಲ್ಪ. ಇಲ್ಲಾಂತಂದರೆ ಒಂಥರ ತಲೆಯೆಲ್ಲ ನೋವು ಬಂದುಬಿಡುತ್ತೆ. ಇದು ಬಂದು 55 ರುಪೀಸ್ ಅಂತ ಇದೆ. ಡಿಸ್ಕೌಂಟ್ ಏನಾದರೂ ಇದೆಯಾ ಗೊತ್ತಿಲ್ಲ. 47 ರುಪೀಸ್ ಇದಕ್ಕೆ. 55 ಅಂತ ಇದರಲ್ಲಿದೆ, ಬಟ್ ಇದಕ್ಕೆ 47 ರುಪೀಸು. ಆ್ಯಂಡ್ ಇನ್ನೂ ಒಂದು ತೊಗೊಂಬಂದಿದ್ದು ಅಂದರೆ ಇದೊಂದು ಟಾಯ್, ಸಾಫ್ಟ್ ಟಾಯ್ ಅಂತಲೇ ಅನಿಸೋದು. ಇದು ನೋಡೋಕ್ಕೆ ಒಂಥರ ನಾಯಿ ಥರ ಇದೆ. ಆ್ಯಂಡ್ ಇದನ್ನು ಈ ಥರ ಓಪನ್ ಮಾಡಿದ್ರೆ ಪಿಲ್ಲೋ ಆಗುತ್ತೆ. ಇದು ಈ ಥರದ್ದೊಂದು ತೊಗೊಂಡ್ವಿ. ಒಂಥರ ಚೆನ್ನಾಗಿದೆ ಅಂತ ಕಾರಲ್ಲೆಲ್ಲ ಹೋಗ್ತಾ ಅಲ್ಲಿಗೆ ಮಲ್ಕೋಬೋದು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನನಗೆ ಫಸ್ಟ್ ಗೊತ್ತಾಗಿಲ್ಲ ಇದು ಈ ಥರ ಓಪನ್ ಮಾಡ್ಬೋದು ಅಂತ. ಆಮೇಲೆ ಗೊತ್ತಾಯಿತು ಈ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸರಿ ಒಂದ್ಸರಿ ಇರಲಿ ಅಂತ ಹೇಳ್ಬಿಟ್ಟು ಇದೇ ತೊಗೊಂಡ್ವಿ. ಸುಮಾರು ಇತ್ತಲ್ಲಿ ಟಾಯ್ಸ್ ಫ್ರೆಂಡ್ಸ್. ಒಂದು ಆನೆ ಬಂದಿತ್ತಲ್ಲ, ಅದಂತೂ ಪಾಪಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಬಟ್ ಪ್ರೈಸು ಒಂದು 1000 ಮೇಲೆ ಇತ್ತು. ಸೊ ಹಂಗಾಗಿ ತೊಗೊಂಡಿಲ್ಲ. ಇನ್ನು ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್, ನಾನು ತೊಗೊಳ್ಳಿ, ಏನಾದರೂ ಕೇಳಿದ್ರೆ ಸಾಕು ಕೊಡಿಸ್ಬಿಡ್ತಾರೆ. ನನಗೆ ಮಾತ್ರ ಅಯ್ಯೋ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ. ಆ್ಯಂಡ್ ಇದೊಂದು ತೊಗೊಂಡ್ವಿ. ನಾನು ಹೇಳಿದೆ ಈ ಡಾಗ್ ಬೇಡ, ವೈಟ್ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಅವ್ಳಿಗೆ ಇದೇ ಬೇಕು ಅಂತ ಹಠ ಮಾಡಿ ಅಪ್ಪ ಮಗಳು ಸೇರ್ಕೊಂಡು ಇದನ್ನೇ ತೊಗೊಂಡಿದ್ದಾರೆ. ನಾನೊಂದು ಪೆಂಗ್ವಿನ್ ಇತ್ತಲ್ಲಿ ತುಂಬ ಚೆನ್ನಾಗಿತ್ತು, ಪರ್ಪಲ್ ಮತ್ತು ವೈಟ್ ಕಲರ್ದು ಕ್ಯೂಟಾಗಿ. ಸೊ ಅದು ತಗೋ ಅಂತ ಹೇಳಿದ್ರೆ ಕೇಳಿಲ್ಲ, ಮತ್ತು ತೊಗೊಂಡು. ಇದಕ್ಕೆ ಬಂದು 280 ರುಪೀಸು. ಡಿಸ್ಕೌಂಟ್ ಎಲ್ಲ ಆಗಿದ್ದಕ್ಕೆ 280 ರುಪೀಸು. ಸೊ ಇಷ್ಟೇ ಚಿಕ್ಕ ಪುಟ್ಟ ಐಟಮ್ಸನ್ನು ನಾನು ತೊಗೊಂಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಟೋರು. ಒಂದ್ಸರಿ ವಿಸಿಟ್ ಮಾಡ್ಬೋದು. ಇವಾಗ ಹೊಸ ಮನೆ ಎಲ್ಲ ಕಟ್ತಾ ಇದ್ದೀರ ಅಥವಾ ಹೊಸ ಮನೆ ಮೂವ್ ಆಗ್ತಾ ಇದ್ದೀರ ಅಂತಂದರೆ ನಿಮ್ಗೆ ಒಂದಷ್ಟು ಐಟಮ್ಸ್ ಬೇಕಾಗಿರುತ್ತಲ್ವ, ಆ ಥರದ್ದು ಎಲ್ಲನೂ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಒಂದ್ಸರಿ ಹೋಗಿ ನೋಡಿ, ಚೆನ್ನಾಗಿದೆ. ಸೊ ನಾವು ಯೂಶ್ವಲಿ ಮಾಲಲ್ಲಿ ಶಾಪಿಂಗ್ ಮಾಡೋದು ಸ್ವಲ್ಪ ಕಮ್ಮಿ. ಬಟ್ ಈ ಥರ ಏನಾದರೂ ಚೆನ್ನಾಗಿರೋ ಶಾಪ್ಸ್ ಇದ್ದರೆ ಹೋಗ್ತೀವಿ. ತೀರಾ ಕಾಸ್ಟ್ಲಿ ಅಂತ ಅನಿಸಿದ್ರೆ ನಾನು ಖಂಡಿತವಾಗ್ಲೂ ಶಾಪಿಂಗ್ ಮಾಡಲ್ಲ. ರೀಸನೇಬಲ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ ನಾನು ತೊಗೊತೀನಿ, ಅನ್ನೋದು ನಾನು ಇಷ್ಟ ಆಗುವಂಥದ್ದು. ಸೊ ಈ ಥರ ಇದಿಷ್ಟು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ವೀಡಿಯೋಸನ್ನು ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಹೈಪ್ ಆಪ್ಷನ್ ಇದೆ, ಹೈಪ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನ್ ಹತ್ರನೇ ಇರುತ್ತೆ. ಸೊ ನೋಡಿ ಹೈಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.